ನಮ್ಮ ಎಂ ಪಿಗಳು 19 ಜನ ಗೆದ್ದೋಗಿದಾರಲ್ಲ, ಇವರು ಕೂಡ ಯಾರೂ ಕೂಡ ಮೋದಿಯವ್ರ ಮುಂದೆ ನಿಂತು ಮಾತಾಡೋವಂಥ ಶಕ್ತಿ ಕೂಡ ಇಲ್ಲ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾಯಿದ್ರು ಕೂಡ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಪಾರ್ಲಿಮೆಂಟ್ಗೆ ಹೋಗ್ತಾರೆ, ದೂರದಿಂದ ನಾವು ಮೋದಿಯವರೆಲ್ಲ ಕಾಣಿಸಿದ್ರೆ ಅವ್ರು ನಮಸ್ಕಾರ ಹಾಕ್ಬಿಟ್ಟು ಬರ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಇವರಿಂದ ಏನೂ ಆಗ್ತಾ ಇಲ್ಲ. ಸರ್, ಸಂಸತ್ತಲ್ಲಿ ಈಗ ವಾಲ್ಮೀಕಿ ಪ್ರಕರಣ, ಮೂಢ ಪ್ರಕರಣ ಇಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ ಬಿಜೆಪಿ JDS ಅವರು. ಮಾಡಲಿ, ಮೂಢ ಪ್ರಕರಣನೂ ಮಾಡಲಿ, ವಾಲ್ಮೀಕಿನೂ ಮಾಡಲಿ. ರಾಜ್ಯಕ್ಕೆ ಅನ್ಯಾಯ ಆಗಿದ್ರ ಬಗ್ಗೆನೂ ಮಾತಾಡಬೇಕಾಗಿತ್ತಲ್ಲ ಅವರು. ಏನು ಬಾಯಿಗೇನು ಪ್ಲಾಸ್ಟರ್ ಹಾಕ್ಕೊಂಡಿದ್ದಾರೆ ಅವರು? 19 ಜನ ಗೆದ್ದೋದ್ರಲ್ಲ, ಏನಕ್ಕೆ ನೀವು ಅಲ್ಲಿ ಹೋಗಬೇಕು ಪಾರ್ಲಿಮೆಂಟಿಗೆ? ಮನೇಲಿರಿ ರಾಜೀನಾಮೆ ಕೊಟ್ಬಿಟ್ಟು. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಅದು ಮಾತಾಡೋದು ಬಿಟ್ಬಿಟ್ಟು ಅದು ಇದು ಕೆಲಸಕ್ಕೆ ಬರೋದನ್ನು ಮಾತಾಡ್ತೀರಡ್ಡೆ ಅಲ್ಲಿ ದೆಹಲಿನಲ್ಲಿ ಹೋಗ್ಬಿಟ್ಟು. ರಾಜ್ಯದ ಜನತೆ ಇಂಥವ್ರನ್ನ ಆರಿಸಿ ಕಳಿಸಿದ್ದಕ್ಕೆ ಅವರೇ ತಲೆ ತಗ್ಸುವಂತಾಗಿದೆ ಇವತ್ತು. ಕುಮಾರಸ್ವಾಮಿ ಅವರು ಅತಿವೃಷ್ಟಿ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ, ಸರ್ಕಾರದವರು ತಡವಾಗಿ ಹೋಗ್ತಾರೆ. ಈಗ ಸರ್ಕಾರ ಏನು ಚೀಫ್ ಮಿನಿಸ್ಟ್ರು ಹೋದ್ರೇ ಸರ್ಕಾರ ಅಂತಲ್ಲ. ಜಿಲ್ಲಾ ಮಂತ್ರಿಗಳಿದ್ದಾರೆ, ಅಲ್ಲಿ ಜಿಲ್ಲಾಧಿಕಾರಿಗಳಿರ್ತಾರೆ, ಆಮೇಲೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರೀಸ್ ಇರ್ತಾರೆ, ಅವರೆಲ್ಲ ಹೋಗಿರ್ತಾರೆ. ಅಸೆಂಬ್ಲಿ ನಡೀತಾ ಇದ್ದಿದ್ದರಿಂದ ಒಂದಿನ ಲೇಟಾಗಿ ಹೋದ್ರಷ್ಟೇ. ಅವರು ಪ್ರಚಾರಕ್ಕೆ ಹೋಗ್ತಾರೆ, ಯಾರು BJPಯವರು, ಬೇರೆ ಪಕ್ಷದವರು. ನಾವು ಕೆಲಸ ಮಾಡೋಕ್ಕೆ ಹೋಗ್ತೀವಿ, ಅವರು ಪ್ರಚಾರ ಪೇರು ಶೋ ಮಾಡ್ಕೊಂಡು ಬರ್ತಾರೆ ಅಷ್ಟೇ. ಅಲ್ಲ, ನಾನು ಹಂಗಲ್ಲ, ವಿಪಕ್ಷದವ್ರು ಅಂತ ಹೇಳ್ತಿರೋದು. ನಾನು ಯಾರ ಹೆಸರು ಹೇಳೋದಿಲ್ಲ, ನಾನು ಹೆಸರಿಗೂ ಇಟ್ಟು ನಾನು ಮಾತಾಡೋದಿಲ್ಲ. BJP ಪಕ್ಷ ಅವರೆಲ್ಲ ಅಷ್ಟೇ, ಪ್ರಚಾರ ಪೀರಿಯಡ್ ಅಷ್ಟೇ. ತಕ್ಷಣಕ್ಕೆ ನನ್ನ ಮುಂದೆ ಏನೂ ಇಲ್ಲ. ಪ್ರಸ್ತಾವನೆ ಕಳಿಸಿದ್ದಾರೆ ಅಂತ ನಾನು ಇನ್ನೂ ನೋಡಿಲ್ಲ. ಕೇಂದ್ರ ಸರ್ಕಾರದವರು ಇಡಿ ಬಳಸ್ಕೊಂಡೆ ನಿಮ್ಮ ಸರ್ಕಾರನ ಉರುಳಿಸುವಂತ ಪ್ರಯತ್ನ ಆಗ್ತಿದ್ಯಾ ಅನ್ಸುತ್ತಾ ಅಂತ ಸರ್ಕಾರನ. ಈಗ ಇಡಿ ಬಳಸ್ಕೊಂಡು, IT ಬಳಸ್ಕೊಂಡು, CBI ಬಳಸ್ಕೊಂಡು ದೇಶದಲ್ಲಿ 10 ವರ್ಷದಿಂದ BJP ಸರ್ಕಾರ ವಿಪಕ್ಷಗಳ ಸರ್ಕಾರಗಳನ್ನು ಕೆಡುವುದೇ ಕೆಲಸ ಅವರಿಗೆ. ವಿಪಕ್ಷದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಮುಖಂಡರ ಮೇಲೆ ಭ್ರಷ್ಟಾಚಾರದ ಅಪಾದನೆಗಳಿತ್ತಲ್ಲ, ಅವ್ರನ್ನೆಲ್ಲ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಅವ್ರು ವೈಟ್ ವಾಶ್ ಮಾಡೋದು ಒಂದಿದ್ದಿದೆ. ವಾಷಿಂಗ್ ಮಿಷಿನ್ ಕ್ಲೀನ್ ಚಿಟ್, ಆ ವಾಷಿಂಗ್ ಮಿಷಿನ್ಗೆ ಹಾಕಿ ಕ್ಲೀನ್ ಚಿಟ್ ಕೊಟ್ಟು ಒಬ್ಬರನ್ನ ಆ ಭಾಗದಲ್ಲಿ ಮುಖ್ಯಮಂತ್ರಿ ಮಾಡ್ಕೊಂಡಿದ್ದಾರೆ, ವೆಸ್ಟ್ ಬೆಂಗಾಲ್ ಪಕ್ಕದಲ್ಲಿ. ಈ ಕಡೆ ಇನ್ನೊಬ್ಬರನ್ನ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ. ಇನ್ನೊಬ್ಬರು ಅಲ್ಲೇ ನಮ್ಮ ಪಕ್ಷದೊಬ್ಬರು ಮಾಜಿ ಚೀಫ್ ಮಿನಿಸ್ಟರ್ ಇದ್ದರು, ಅವರು ಎದುರಿಸಿ ಅವ್ರನ್ನ ರಾಜ್ಯಸಭಾ ಸದಸ್ಯರು ಮಾಡಿಕೊಂಡಿದ್ದಾರೆ. ಈ ರೀತಿ ಸುಮಾರು 300ಕ್ಕಿಂತಲೂ ಹೆಚ್ಚು ವಿಪಕ್ಷದ ಸದಸ್ಯರನ್ನು ಸೇರಿಸ್ಕೊಂಡು ಅವರ ಪಕ್ಷ ಇವತ್ತೇನಾಗಿದೆ, ಭ್ರಷ್ಟಾಚಾರಿಗಳ ಪಕ್ಷ ಆಗಿದೆ. ಬಿಜೆಪಿ ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ ಸರ್, ಮಾಡಲಿ ಬಿಡಿ, ಪಾದಯಾತ್ರೆ ಮಾಡಿದ್ರೆ ಏನು, ಅವ್ರಿಗೂ ಸ್ವಲ್ಪ ಆರೋಗ್ಯ ಚೆನ್ನಾಗಾಗುತ್ತೆ, ಚೆನ್ನಾಗಿ ನಡೆದ್ರೆ. ಆಮೇಲೆ ಅವರು ಈ ಅಷ್ಟು ನನಗೆ ಅವಾಗೇನೋ 100-120 ಕಿಲೋಮೀಟ್ರ್ ನಡೆದ್ಬಿಡ್ಬೋದು. ನಮ್ಮ ಥರ 300 ಕಿಲೋಮೀಟ್ರ್ ಬಳ್ಳಾರಿ ನಡೆದ್ರಲ್ಲ, ಆ ಥರ ಎಲ್ಲ ಆಗಲ್ಲ ಅವ್ರ ಕೈಯಲ್ಲಿ. ಆಮೇಲೆ ರಾಹುಲ್ ಗಾಂಧಿ ನಡೆದ್ರಲ್ಲ, ಎಷ್ಟು 1000 ಕಿಲೋಮೀಟ್ರ್ ನಡೆದಿದ್ದು. ಇವರೆಲ್ಲ ಇದು ಒಂಥರ ಈ ಟೆಸ್ಟ್ ಟ್ಯೂಬ್ ಬೇಬೀಸ್ ಅಂತಾರಲ್ಲ, ಟೆಸ್ಟ್ ಟ್ಯೂಬ್ ಬೇಬಿಗಳು, ಚಾಕ್ಲೇಟ್ ಹೀರೋಸ್ ಅಂತೇವಲ್ಲ, ಆ ಥರ ಇವ್ರು ಗಟ್ಟಿಮುಟ್ಟಾಗಿಲ್ಲ. ಇವರು BJP ಅವರು ಅಲ್ಲ, ಏನೋ ಕುಂಟ್ಕೊಂಡು ಹೋಗ್ಬೋದು. ಆದರೆ ನಮ್ಮ ಥರ ಬಳ್ಳಾರಿಗೆಲ್ಲ ನಡೆಯೋದು, ರಾಹುಲ್ ಗಾಂಧಿ ಅವ್ರು ನಡೆದ್ರಲ್ಲ 1000 ಕಿಲೋಮೀಟ್ರು, ಆ ಥರ ಎಲ್ಲ ಇವ್ರ ಕೈಲಾಗಲ್ಲ. ಟೆಸ್ಟ್ ಟ್ಯೂಬ್ ಬೇಬಿಗಳು ಇವರು. ಆಮೇಲೆ ಚಾಕ್ಲೇಟ್ ಹೀರೋಗಳು ಅಂತಾರಲ್ಲ, ಚಾಕ್ಲೇಟ್ ಹೀರೋಗಳು ಇವರು. ಅಸೆಂಬ್ಲಿ ಚುನಾವಣೆ ಇತ್ತಲ್ಲ, ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಪ್ರಪೋಸಲ್ ಬಂದಿದೆ ಅಂತ ನೋಡಿಲ್ಲ. ಅದು ನೋಡಿದ ತಕ್ಷಣ ನಿಮ್ಗೆ ಏನಾದ್ರು ಇದ್ರೆ ನಿಮಗೆ ಫಸ್ಟ್ ಹೇಳೋದು. ನಮ್ಮ ಎಂ ಪಿಗಳು 19 ಜನ ಗೆದ್ದೋಗಿದಾರಲ್ಲ, ಇವರು ಕೂಡ ಯಾರೂ ಕೂಡ ಮೋದಿಯವ್ರ ಮುಂದೆ ನಿಂತು ಮಾತಾಡೋವಂಥ ಶಕ್ತಿ ಕೂಡ ಇಲ್ಲ ಇವರಿಗೆ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾಯಿದ್ರು ಕೂಡ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಪಾರ್ಲಿಮೆಂಟ್ಗೆ ಹೋಗ್ತಾರೆ, ದೂರದಿಂದ ನಾವು ಮೋದಿಯವರೆಲ್ಲ ಕಾಣಿಸಿದ್ರೆ ಅವ್ರು ನಮಸ್ಕಾರ ಹಾಕ್ಬಿಟ್ಟು ಬರ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಇವರಿಂದ ಏನೂ ಆಗ್ತಾ ಇಲ್ಲ. ಸರ್, ಸಂಸತ್ತಲ್ಲಿ ಈಗ ವಾಲ್ಮೀಕಿ ಪ್ರಕರಣ, ಮೂಢ ಪ್ರಕರಣ ಇಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ ಬಿಜೆಪಿ JDS ಅವರು. ಮಾಡಲಿ, ಮೂಢ ಪ್ರಕರಣನೂ ಮಾಡಲಿ, ವಾಲ್ಮೀಕಿನೂ ಮಾಡಲಿ. ರಾಜ್ಯಕ್ಕೆ ಅನ್ಯಾಯ ಆಗಿದ್ರ ಬಗ್ಗೆನೂ ಮಾತಾಡಬೇಕಾಗಿತ್ತಲ್ಲ ಅವರು. ಏನು ಬಾಯಿಗೇನು ಪ್ಲಾಸ್ಟರ್ ಹಾಕ್ಕೊಂಡಿದ್ದಾರೆ ಅವರು? 19 ಜನ ಗೆದ್ದೋದ್ರಲ್ಲ, ಏನಕ್ಕೆ ನೀವು ಅಲ್ಲಿ ಹೋಗಬೇಕು ಪಾರ್ಲಿಮೆಂಟಿಗೆ? ಮನೇಲಿರಿ ರಾಜೀನಾಮೆ ಕೊಟ್ಬಿಟ್ಟು. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಅದು ಮಾತಾಡೋದು ಬಿಟ್ಬಿಟ್ಟು ಅದು ಇದು ಕೆಲಸಕ್ಕೆ ಬರೋದನ್ನು ಮಾತಾಡ್ತೀರಡ್ಡೆ ಅಲ್ಲಿ ದೆಹಲಿನಲ್ಲಿ ಹೋಗ್ಬಿಟ್ಟು. ರಾಜ್ಯದ ಜನತೆ ಇಂಥವ್ರನ್ನ ಆರಿಸಿ ಕಳಿಸಿದ್ದಕ್ಕೆ ಅವರೇ ತಲೆ ತಗ್ಸುವಂತಾಗಿದೆ ಇವತ್ತು. ಕುಮಾರಸ್ವಾಮಿ ಅವರು ಅತಿವೃಷ್ಟಿ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ, ಸರ್ಕಾರದವರು ತಡವಾಗಿ ಹೋಗ್ತಾರೆ.
ಈಗ ಸರ್ಕಾರ ಏನು ಚೀಫ್ ಮಿನಿಸ್ಟರ್ ಹೋದ್ರೇ ಸರ್ಕಾರ ಅಂತಲ್ಲ, ಜಿಲ್ಲಾ ಮಂತ್ರಿಗಳಿದ್ದಾರೆ, ಅಲ್ಲಿ ಜಿಲ್ಲಾಧಿಕಾರಿಗಳಿರ್ತಾರೆ, ಆಮೇಲೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರೀಸ್ ಇರ್ತಾರೆ, ಅವರೆಲ್ಲ ಹೋಗಿರ್ತಾರೆ. ಅಸೆಂಬ್ಲಿ ನಡೀತಾ ಇದ್ದಿದ್ದರಿಂದ ಒಂದಿನ ಲೇಟಾಗಿ ಹೋದ್ರಷ್ಟೇ. ಅವರು ಪ್ರಚಾರಕ್ಕೆ ಹೋಗ್ತಾರೆ, ಯಾರು BJPಯವರು, ಬೇರೆ ಪಕ್ಷದವರು. ನಾವು ಕೆಲಸ ಮಾಡೋಕ್ಕೆ ಹೋಗ್ತೀವಿ, ಅವರು ಪ್ರಚಾರ ಪೇರು ಶೋ ಮಾಡ್ಕೊಂಡು ಬರ್ತಾರೆ ಅಷ್ಟೇ. ಇಲ್ಲ, ನಾನು ಹಂಗಲ್ಲ, ವಿಪಕ್ಷದವ್ರು ಅಂತ ಹೇಳ್ತಿರೋದು. ನಾನು ಯಾರ ಹೆಸರು ಹೇಳೋದಿಲ್ಲ, ನಾನು ಹೆಸರು ಇಟ್ಟು ನಾನು ಮಾತಾಡೋದಿಲ್ಲ. BJP ಪಕ್ಷ ಅವರೆಲ್ಲ ಅಷ್ಟೇ, ಪ್ರಚಾರ ಪೀರಿಯಡ್ ಅಷ್ಟೇ. ತಕ್ಷಣಕ್ಕೆ ನನ್ನ ಮುಂದೆ ಏನೂ ಇಲ್ಲ, ಪ್ರಸ್ತಾವನೆ ಕಳಿಸಿದ್ದಾರೆ ಅಂತ ನಾನು ಇನ್ನೂ ನೋಡಿಲ್ಲ. ಸರ್, ಈಗ ಕೇಂದ್ರ ಸರ್ಕಾರದವರು ಇಡಿ ಬಳಸ್ಕೊಂಡೆ ನಿಮ್ಮ ಸರ್ಕಾರನ ಉರುಳಿಸುವಂತ ಪ್ರಯತ್ನ ಆಗ್ತಿದೆ ಅನ್ಸುತ್ತಾ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.